ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಪನ್ನೀರ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಬಟ್ ಇದೀಗ ಪನ್ನೀರ್ ಸೇವಿಸುವಂಥವರು ಪನ್ನೀರ್ ಪ್ರಿಯರೆಲ್ಲರೂ ಎಚ್ಚರ ಅನ್ನುವಂತಹ ಒಂದಷ್ಟು ವರದಿ ಲಭ್ಯ ಆಗ್ತಾ ಇದೆ. ಬಿಕಾಸ್ ಬಾಯಿ ಚಪ್ಪರಿಸಿ ತಿನ್ನುವಂತಹ ಪನ್ನೀರ್ ಡೇಂಜರಸ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮೊಟ್ಟೆ ಆಯಿತು, ಹುರ್ಗಡ್ಲೆ ಆಯಿತು, ಇವಾಗ ಪನ್ನೀರ್ ಕೂಡ ಡೇಂಜರ್ ಅನ್ನುವಂಥ ಭಯಾನಕ ಅಂಶ ಬೆಳಕಿಗೆ ಬರ್ತಾ ಇದೆ. ಕಲಬೆರಕೆ ಆಹಾರ ಪದಾರ್ಥಗಳ ಮೇಲೆ ಸದ್ಯ ರಾಜ್ಯ ಸರ್ಕಾರ ಹದ್ದಿನ ಕಣ್ಣಿಡ್ತಾ ಇದೆ. ಪನ್ನೀರ್ ಸೇರಿದಂತೆ ಉಳಿದ ಹಾಲಿನ ಉತ್ಪನ್ನಗಳು, ಮಿಲ್ಕ್ ಪ್ರಾಡಕ್ಟ್ಸ್ ಸೇಫ್ ಅಲ್ವಾ ಅನ್ನುವ ಪ್ರಶ್ನೆ. ಇದರ ಜೊತೆಗೆ ಕೇಂದ್ರದಿಂದ ಎಲ್ಲ ರಾಜ್ಯಗಳಿಗೆ ಈಗಾಗಲೇ ಪನ್ನೀರ್ ಪರಿಶೀಲನೆಗೆ ಸೂಚನೆಯನ್ನು ಕೊಡಲಾಗಿದೆ. ಕೇವಲ ಉತ್ಪನ್ನ ಕೇಂದ್ರ ಅಷ್ಟೇ ಅಲ್ಲದೆ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಮಾರಾಟ ಮಳಿಗೆಗಳಲ್ಲಿರೋ ಪನ್ನೀರ್ ಪರಿಶೀಲಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಲೋಕಸಭೆಯಲ್ಲಿ ಆಹಾರ ಕಲಬೆರಕೆ ವಿಚಾರ ಪ್ರತಿಧ್ವನಿಸಿತ್ತು. ಆ ನಡುವೆನೇ ಇದೀಗ ಪನ್ನೀರ್ ಸೇಫ್ ಅಲ್ಲ, ಡೇಂಜರಸ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಇವತ್ತು ನಾವು ಫೇಕ್ ಪನ್ನೀರ್ ಮತ್ತು ಅನಲಾಗ್ ಪನ್ನೀರ್ ಅನ್ನೋದ್ರ ಬಗ್ಗೆ ಜಾಸ್ತಿ ಕೇಳ್ಪಡ್ತಾ ಇದ್ದೀವಿ. ಫೇಕ್ ಪನ್ನೀರ್ ಅಂದರೆ ಏನು, ಅದನ್ನು ಹೇಗೆ ಮಾಡಿರ್ತಾರೆ? ಸೊ ಬೇಸಿಕಲಿ ನಾವು ಒರಿಜಿನಲ್ ಪನ್ನೀರ್ಗಿಂತ ಫೇಕ್ ಪನ್ನೀರ್ ಇದ್ರದ್ದು ವ್ಯತ್ಯಾಸ ನಮಗೆ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಯಾಕಂದರೆ ಫೇಕ್ ಪನ್ನೀರಲ್ಲಿ ಹಾಲಿನ ಪುಡಿ ಜೊತೆಗೆ ಕೆಮಿಕಲ್ಸ್ ಹಾಕ್ಬಿಟ್ಟು ಪಾಮ್ ಆಯಿಲ್, ವನಸ್ಪತಿ ಮತ್ತು ಪ್ರಿಸರ್ವೇಟಿವ್ಸ್ ಇದನ್ನೆಲ್ಲ ಹಾಕ್ಬಿಟ್ಟು ಪನ್ನೀರ್ ಥರನೇ ಕಾಣೋಗಿ ಮಾಡ್ತಾರೆ. ಇದು ಲೇಬಲಿಂಗ್ ಆಗಿರೋಲ್ಲ, ಟೆಸ್ಟಿಂಗ್ಗಳಾಗಿರೋಲ್ಲ. ಇದು ಫ್ರೆಶ್ ಪನ್ನೀರ್, ಹೋಮ್ ಮೇಡ್ ಪನ್ನೀರ್ ಅಂತ ಮಾರಾಟಕ್ಕಿರುತ್ತೆ. ಸೊ ಇದು ಕಮ್ಮಿ ಬೆಲೆಗೆ ಸಿಗೋದ್ರಿಂದ ಇದು ಜಾಸ್ತಿಯಾಗಿ ರೆಸ್ಟೋರೆಂಟ್ಸಲ್ಲಿ ಬಳಕೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಇದನ್ನು ನಾವು ಕ್ರಮೇಣವಾಗಿ ಸೇವನೆ ಮಾಡೋದ್ರಿಂದ ಇದು ನಮ್ಮ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ಬೋದು. ಜೊತೆಗೆ ಗಟ್ ಹೆಲ್ತ್ನೂ ಕೂಡ ಡಿಸ್ಟರ್ಬ್ ಮಾಡುತ್ತೆ. ಸೊ ಇದನ್ನು ನಾವು ಆದಷ್ಟು ಕಂಡುಹಿಡಿದು ಟೆಸ್ಟಿಂಗ್ಗಳು ಜಾಸ್ತಿ ಮಾಡಿಬಿಟ್ಟು ಇದನ್ನು ಬ್ಯಾನ್ ಮಾಡಬೇಕು. ಇದನ್ನು ಸಿಂಪಲ್ಲಾಗಿ ಮನೆಯಲ್ಲಿ ಕೂಡ ನಾವು ಕಂಡುಹಿಡ್ಕೊಳ್ಬೋದು, ನಾವು ತಂದಿರೋ ಪನ್ನೀರ್ ಫೇಕ್ ಅಥವಾ ಒರಿಜಿನಲ್ ಅಂತ. ಸೊ ಸಿಂಪಲ್ಲಾಗಿ ಅಯೋಡಿನ್ ಸೊಲ್ಯೂಷನ್ ಸಿಗುತ್ತೆ. ಅದನ್ನು 1 ಡ್ರಾಪ್ ನಾವು ತಂದಿರೋ ಪನ್ನೀರ್ ಮೇಲೆ ಹಾಕ್ಬಿಟ್ಟು ನೋಡಿದ್ರೆ ಅದು ಯಾವಾಗ ಕಲರ್ ಚೇಂಜ್ ಆಗಿರಲ್ವೋ ಆವಾಗ ಅದು ಒರಿಜಿನಲ್ ಪನ್ನೀರ್ ಆಗಿರುತ್ತೆ. ಯಾವಾಗ ಅದು ಬ್ಲೂ ಅಥವಾ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಆವಾಗ ನಾವು ತಿಳ್ಕೊಳ್ಬೋದು ಇದು ಫೇಕ್ ಪನ್ನೀರ್, ಯಾಕಂದರೆ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ. ಸೊ ಈ ರೀತಿ ಟೆಸ್ಟ್ ಮಾಡಿ ನಾವು ಇದನ್ನು ಆದಷ್ಟು ಕಂಡುಹಿಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಹೆಚ್ಚಿನ ರೀತಿ ಇದು ಮಾರ್ಕೆಟಲ್ಲಿ ಬಳಕೆ ಆಗ್ತಾ ಇದೆ ಅಂತ ನಾವು ಕೇಳ್ತಾ ಬಂದಿದ್ದೀವಿ. ಸೊ ಇವತ್ತು ನಾವು ಫೇಕ್ ಪನ್ನೀರ್ ಮತ್ತು ಅನಲಾಗ್ ಪನ್ನೀರ್ ಅನ್ನೋದ್ರ ಬಗ್ಗೆ ಜಾಸ್ತಿ ಕೇಳ್ಪಡ್ತಾ ಇದ್ದೀವಿ. ಫೇಕ್ ಪನ್ನೀರ್ ಅಂದರೆ ಏನು, ಅದನ್ನು ಹೇಗೆ ಮಾಡಿರ್ತಾರೆ?